ರಾಷ್ಟ್ರದಲ್ಲಿಯೇ ಹೈನುಗಾರಿಕೆಯಲ್ಲಿ ರಾಜ್ಯ ದ್ವಿತೀಯ ಸ್ಥಾನದಲ್ಲಿ ಇದೆ. ರಾಜ್ಯದ ರೈತರು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡುತ್ತಿರುವುದರಿಂದ ಈ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಹೇಳಿದರು. ಹೌದು, ತಾಲೂಕಿನ ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಹಾಗೂ ಬೂಕಹಳ್ಳಿ ಕೊಪ್ಪಲು ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದರು. ಗುಣಮಟ್ಟದ ಹಾಲು ಉತ್ಪಾದನೆಗೆ ರೈತರು ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು. ರಾಸುಗಳಿಗೆ ಪೌಷ್ಟಿಕವಾದ ಆಹಾರ ನೀಡಬೇಕು. ಪ್ರತಿದಿನ 100 ಗ್ರಾಂ ಖನಿಜ ಮಿಶ್ರಣವನ್ನು ರಾಸುಗಳಿಗೆ ನೀಡಿದರೆ ಗುಣಮಟ್ಟದ ಹಾಲು ದೊರೆಯುತ್ತದೆ ಹಾಗೂ ರಾಸುಗಳು ಆರೋಗ್ಯಕರವಾಗಿರುತ್ತವೆ. ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದಲ್ಲಿ ಕೂಡಲೇ ವೈದ್ಯರನ್ನ ಸಂಪರ್ಕಿಸುವ ಪರಿಪಾಠವನ್ನ ರೈತರು ಬೆಳೆಸಿಕೊಳ್ಳಬೇಕು. ರೈತರಿಗೆ ಅತ್ಯವಶ್ಯಕ ತರಬೇತಿ ನೀಡಲು ಒಕ್ಕೂಟ ಸಿದ್ಧವಿದೆ. ಹಸುಗಳ ಆರೋಗ್ಯ ದೃಷ್ಟಿಯಿಂದ ಶುದ್ಧ ಹಾಲು ಉತ್ಪಾದನೆಗೆ ಮ್ಯಾಟ್ ಬಳಸಬೇಕು. ಜೊತೆಗೆ ರೈತರು ಒಕ್ಕೂಟದಲ್ಲಿ ಸಿಗುವ ಪಶು ಆಹಾರವನ್ನೇ ರಾಸುಗಳಿಗೆ ನೀಡಬೇಕು. ಖನಿಜ ಮಿಶ್ರಣ, ಜಂತುಹುಳು ಔಷಧ, ವೆಡ್ಫನ್ ಜಾನುವಾರುಗಳಿಗೆ ಕಾಲಕಾಲಕ್ಕೆ ನೀಡಿ ನಿಗದಿತ ಸಮಯದಲ್ಲಿ ಪಶುಗಳ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಾಗ ಮಾತ್ರ ಸಂಘಕ್ಕೆ ಉತ್ತಮ ಗುಣಮಟ್ಟದ ಶುದ್ಧ ಹಾಲು ನೀಡಿ ಹೆಚ್ಚಿನ ಲಾಭ ಪಡೆಯಬಹುದು ಎಂದು ಮನ್ಮೂಲ್ ನಿರ್ದೇಶಕ ಡಾಲು ರವಿ ಹೇಳಿದರು. ಬಳಿಕ ಮಾತನಾಡಿದ ಮನ್ಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂಬಿ ಹರೀಶ್ ಮಾತನಾಡಿ, ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಬೆಲೆಯೂ ಸಿಗದೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಇದರಿಂದ ಅನೇಕ ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೈನುಗಾರಿಕೆ ರೈತರಿಗೆ ಕೈ ಹಿಡಿದಿದೆ. ಇದರಿಂದ ಹೈನುಗಾರಿಕೆ ಮಾಡುವ ರೈತರು ಕಾಲಕಾಲಕ್ಕೆ ವೈದ್ಯರ ಸಲಹೆ ಪಡೆದು ಸಂಘಕ್ಕೆ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಹೆಚ್ಚಿನ ಆದಾಯ ಗಳಿಸಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು. ನಾವ್ ಏಕೆ ಕಿಡಿಯಕ್ಕೆ ಹೋಗೋದು, ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು ಯಾಕೆ ಬೇಕು? ಸುಮ್ಮನೆ ತಂದು ಇದನ್ನ ಹಾಕಿ ಸಾಲಗಾರರಾಯ್ತವ್ರವ್ರು. ಯಾಕೆ ಸಾಲಗಾರರಾಯ್ತಾರೆ? ಅದಾಗ್ತಾಗ ಸ್ವಲ್ಪ ನಮ್ಗೆ ಹಸು ಹಾಲು ಜಾಸ್ತಿ ಕೊಟ್ಟಂಗೆ ಕಾಣ್ತದೆ, ಇಲ್ಲ ನಮ್ಗೆ ಕಮ್ಮಿ ಕೊಡ್ತದೆ ಏನೋ ಭಾವನೆ ತುಂಬಾ ಜನಕ್ಕೆ ಐತಲ್ವಾ? ನಿಮ್ ಗರ್ಭ ಕಟ್ಟೋದು ಎಷ್ಟು ದಿವಸ ಅಂತ ಬರ್ಕೊಂಡಿದ್ದೀರಾ? ಗರ್ಭ ಕಟ್ಟೋದ್ರಣ್ಣ ಹಸ ಕರ ಹಾಕಿದ ದಿವಸ 11 ದಿವಸ ಹಾಲು ತಗೊಳ್ಳೋದಿಲ್ಲ ಅಂತ ಬರೀತಾನೆ. ಇಲ್ಲಿ ಬರ್ಸ್ಬಿಟ್ಟು ಹೋದ್ಮೇಲೆ 10 ದಿವಸ ತುಂಬ 11 ದಿವಸದ ಮೇಲೆ ಹಾಲು ಕೊಡ್ತೀವಿ ಅಲ್ವಾ? ಅದೇ ಕರ ಹಾಕಿದ ದಿವಸದಿಂದ ನಿಮ್ ಗರ್ಭ ಕಟ್ಟಕ್ಕೆ ಎಷ್ಟು ದಿವಸ ಬರ್ಕೊಂಡಿದ್ದೀರಾ? ಈಟಿ ಬರೋದು ಯಾವಾಗ, ಗರ್ಭ ಕಟ್ಟಕ್ಕೆ ಏನು ಏನ್ ಪ್ರಾಬ್ಲಮ್ ಬರ್ಕೊಂಡು ನೋಡಿ, ನಿಮ್ಗೆ ಆಗ ಗೊತ್ತಾಯ್ತದೆ ಅದು ಹಾಕೋದಷ್ಟೇ ಏನು ಅಂತ. ಅಲ್ಲಿ ನಿಮ್ಮ 3 ತಿಂಗಳು ಗರ್ಭ ಕಟ್ಟೋದು ಲೇಟರ್, ಇಲ್ಲಿ 3 ತಿಂಗಳು ಒಳ್ಳೆ ಹಾಲು ಕೊಟ್ಟಿದ್ದು ಸೇರ್ ಸ್ಪೀಡ್ ತಿನ್ಕೊಂಡು ಮನೆ ಹಾಳಾಗೋದು. ಇದ್ರ ಬಗ್ಗೆ ಚಿಂತನೆ ಇಲ್ಲ ನಮ್ಮವ್ರಿಗೆ. ಹೊಸ ವರ್ಷ ಪೂರ್ತಿ ಒಂದೇ ಸಮಕ್ಕೆ ಹಾಲು ಕೊಡ್ತದೆ, ಕೊಟ್ಟಿದ್ದಾಳೆ 3.25 ತಿಂಗಳು ನಮ್ದು ಇರೋದು ಲೆಕ್ಕ. ಇಲ್ಲ ಒಂದು 15 ದಿವಸ ಐತೆ, ಒಂದು 10 ದಿವಸ 5 ದಿವಸ ಜಾಸ್ತಿ ಬರ್ತದೆ ಚೆನ್ನಾಗಿ, ಆಮೇಲೆ ಹೋಯ್ತೈತೆ ಕಮ್ಮಿ ಆಯ್ತದೆ. 3.5 ತಿಂಗಳಷ್ಟೇ. ಅಲ್ಲಿ 11 ದಿವಸ ಸೇರ್ಸ್ಕೋಬೇಕಲ್ಲ, ಗಿಣ್ಣಾಲ್ ಕೊಡ್ತದೆ ಅದನ್ನು ಸೇರ್ಸ್ಕೊತೀವಿ ನಾವು 3.25 ತಿಂಗಳಲ್ಲಿ, 4 ತಿಂಗಳ ಮೇಲೆ ಇಲ್ಲ. ಸೊ ನಮ್ಮವ್ರು ಗರ್ಭ ಕಟ್ಟೋದು ಲೇಟ್ ಆಗೋ ಬಗ್ಗೆ ಚಿಂತೆ ಇಲ್ಲ. 3 ತಿಂಗಳು ಮಾತ್ರ ನೋಡ್ಬಿಟ್ಟು ಕರೆದ್ಬಿಟ್ಟು ಹಾಳಾಗ್ಬೇಡಿ. ಪ್ರೈವೇಟ್ ಫೀಡ್ಸ್ ಒಬ್ಬ ಖಾಸಗಿ ಕಂಪ್ನಿ ಮಾಡೋಂಥವನು, ಅವನು ಸ್ವಂತಕ್ಕೆ ಮಾಡಿದ್ಮೇಲೆ ಒಂದು ಯಾರೇ ವ್ಯಾಪಾರ ಮಾಡಲಿ, ಒಂದು ಅಂಗಡಿ ಇಟ್ಟವನು ಅವನು ₹1 ಲಾಭ ಹಿಡಿದಾಗ ಯಾರೂ ಮಾರಲ್ಲ. ಅದ್ರ ಲಾಭ ಮಾಡಕ್ಕೆ ಮಾಡಿರ್ತಾರೆ. ಅದ್ರೊಳಗೂ ಕಲಬೆರಕೆ ಆಗ್ಬೇಕಾದ್ರೆ 2ನೇ ಹಂತದ ಕಲಬೆರಕೆ 3ನೇ ಹಂತದ ಕಲಬೆರಕೆ ಹಾಕಿ ಆ ಮೂಗ್ದನಿಗೆ ಹಾಳು ಮಾಡಬೇಡಿ. ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಕರೆದಿರೋ ಹಸನ್ನ ಹಾಕಿ 100 ಬರ್ಗ ಆಯ್ತದೆ. ನಾನು ಹಿಪ್ಪನೇರ್ಲೆ ಸೊಪ್ಪು ಅಂತ ಹೇಳ್ತೀನಿ, ಉಪ್ಪನೇರ್ಲೆ ಸೊಪ್ಪು ಅಂತ. ಹಿಂದೆ ಅದ್ರೊಳಗೂ ನೇರ್ಲೆ ಹೇಳ್ತಾರೆ ಬರ್ತದೆ, ಯಾವುದೋ ರೇಷ್ಮೆ ಸೊಪ್ಪು. ಒಬ್ಬೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಇದರ ಪ್ರೊಫೈಲ್ ಮಾಡಿದ್ದನ್ನ ನನಗೆ ಸ್ಕ್ರೀನ್ ಶಾಟ್ ಹೊಡೆದು ನಮ್ಮ ಹುಡುಗರು ಕಳಿಸಿದ್ರು. ಅದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ, ಉತ್ತರಾಣೆ ಸೊಪ್ಪು, ಚೌಡ ಸಮುದ್ರದಲ್ಲಿ ಆ ತರ ಏನೇನೋ ತಪ್ಪಾಗಿ ತಿಳ್ಕೊಂಡು ಇಲ್ಲ. ಹಿಪ್ಪನೇರ್ಲೆ ಸೊಪ್ಪು, ಉಪ್ಪನೇರ್ಲೆ ಸೊಪ್ಪು ಅಂದ್ರೆ ರೇಷ್ಮೆ ಸೊಪ್ಪು, ರೇಷ್ಮೆ ಬೆಳೆಯಂತ ರೇಷ್ಮೆ ಎಲೆ ಸೊಪ್ಪು. ಅದು ಅದನ್ನ ಬದುಕಾಕಿ ಅಂತ ಹೇಳಿದ್ ನಾನು. ಅದು ಮಾಹಿತಿ ಇದ್ರೆ ಅವ್ರಿಗೂ ತಲುಪಲಿ ಅಂತ ಹೇಳ್ತಾ ಇದ್ದೀನಿ. ಅದನ್ನ ನೋಡಿ ಅದನ್ನ ಯಾಕೆ ಅದನ್ನ ಬೇಕಾದ್ರೆ ನಿಮ್ ಹೊಲಗಳಲ್ಲಿ ಹಾಕೊಂಡು 100 ಭಾಗ ಹಾಕಿ ಫ್ಯಾಟ್ ಹೆಚ್ಚುತ್ತದೆ. ಏನ್ ರವೆ ಬೂಸ ಹಾಕ್ತಾ ಇದ್ದೀರಿ ಅದಕ್ಕೆ ಸಿಲ್ಕಿ ಅಂಶ ಇದ್ರಲ್ಲಿ ಐತೆ. ರವೆ ಬೂಸದಲ್ಲಿ 4 ಪಟ್ಟು ಜಾಸ್ತಿ ಐತೆ. ಅದನ್ನ ಹಾಕಿ 100 ಭಾಗ ಯಾವ ರವೆ ಬೂಸಲು ನೀವು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಎರಡನೇದು ತೀರಾ ಅವಶ್ಯಕತೆ ಸ್ವರಕ್ಕೆ ಹಾಕೋ ಫ್ಯಾಟ್